ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೋಡಿ, ಮಹಿಳೆಯರಿಗೋಸ್ಕರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಮಹತ್ವಾಕಾಂಕ್ಷಿಯ ಯೋಜನೆ. ಗೃಹಲಕ್ಷ್ಮಿಯಿಂದ ಒಂದಷ್ಟು ಜನರ ಮಹಿಳೆಯರು ಖಂಡಿತವಾಗ್ಲೂ ಕೂಡ ಹಣವನ್ನು ಉಪಯೋಗ ಮಾಡಿಕೊಂಡು ಒಳ್ಳೊಳ್ಳೆ ಕೆಲಸಗಳಿಗೆ ಬಳಸ್ಕೊಂಡಿದ್ದಾರೆ. ಆದರೆ ಕಳೆದ ಒಂದು 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಇದರಿಂದ ಸಹಜವಾಗಿ ಸರ್ಕಾರದ ವಿರುದ್ಧ ರಾಜ್ಯದ ಮಹಿಳೆಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಆ ನಂಬರ್, ಯಾವ ನಂಬರ್ಗೆ ಕರೆ ಮಾಡಬೇಕು ಅನ್ನೋ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಪಿನಿಯನನ್ನು ಶೇರ್ ಮಾಡ್ಕೊಳ್ಬಹುದು. ಇದೇ ಈ ಹೊತ್ತಿನ ವಿಶೇಷ. ಗೃಹಲಕ್ಷ್ಮಿಯರೇ ಮಾತಾಡಿ. ಪ್ರತಿಯೊಬ್ಬ ಮಹಿಳೆಯನ್ನ ಸಬಲೀಕರಣಗೊಳಿಸಿ, ಮಹಿಳೆಯರ ಸಮಾನತೆ, ಪ್ರಗತಿ, ಒಳಗೊಳ್ಳುವಿಕೆಯನ್ನ ಬೆಂಬಲಿಸಿ, ಇದು 2025ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್. ಇದೇ ಆಶಯದಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿ. ಗೃಹಲಕ್ಷ್ಮಿ ಯೋಜನೆಯಿಂದ ಈಗ ಆಲ್ರೆಡಿ ಹಲವು ನಾರಿಯರು ವಿಭಿನ್ನವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಆ ಹಣ ತಗೊಂಡು. ಆದರೆ ಪ್ರತಿ ತಿಂಗಳು ಸರಿಯಾಗಿ ಹಣ ಅವರವರ ಅಕೌಂಟಿಗೆ ಬರದೆ ಯಾತನೆಯನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ನಿಗದಿತವಾಗಿ ಹಣ ಖಾತೆಗೆ ಜಮೆಯಾದರೆ ನಾರಿ ಶಕ್ತಿಗೆ ಬಲ ತುಂಬ್ದಂಗಾಗತ್ತೆ. ಆದರೆ ಪ್ರತಿ ತಿಂಗಳು ಅವರವರ ಖಾತೆಗೆ ಹಣ ಬರ್ತಾ ಇಲ್ಲ. ನೋಡಿ, ಈಗ ಆಲ್ರೆಡಿ ನಾವು ಕೂಡ ಒಂದಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ. ಗೃಹಲಕ್ಷ್ಮಿ ಹಣವನ್ನು ಒಗ್ಗೂಡಿಕೊಂಡು ಒಂದು 20-30 ಸಾವಿರ ಮಾಡಿಕೊಂಡು ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿ ಮಾಡಿದ್ದಾರೆ, ಅಥವಾ ಸ್ವಂತ ಏನಾದರೂ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ ಎಷ್ಟೋ ಜನ, ಮತ್ತು ಒಂದಷ್ಟು ಸಹಾಯ ಕೂಡ ಮಾಡಿದ್ದಾರೆ. ಖಂಡಿತ ಇದು ಖುಷಿ ಪಡುವಂತಹ ವಿಚಾರ. ಆದರೆ ಕಳೆದ ಒಂದು 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಇನ್ನು ಮಹಿಳಾ ದಿನಾಚರಣೆ ಇವತ್ತು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತಾದ್ರೂ ಗೃಹಲಕ್ಷ್ಮಿ ಹಣ ಬರುತ್ತೆ, ಸರ್ಕಾರ ನಮ್ಮನ್ನ ಸಂತೋಷ ಪಡಿಸುತ್ತೆ ಅಂತ ಹೇಳಿ ರಾಜ್ಯದ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು. ಆದರೆ ಹಣ ಬಂದಿಲ್ಲ. ಮನೆ ಯಜಮಾನಿಯರೇ ಗೃಹಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ? 3 ತಿಂಗಳಿನಿಂದ ಹಣನೇ ಬಂದಿಲ್ವಲ್ಲ. ಡಿಸೆಂಬರ್ದು, ಜನವರಿದು, ಫೆಬ್ರವರಿ, ಈಗ ಆಲ್ರೆಡಿ ಮಾರ್ಚ್ 8ನೇ ತಾರೀಕು ಆಗೋಯ್ತು, ಇನ್ನೂ ಬಂದಿಲ್ಲ. ಮಹಿಳಾ ದಿನಾಚರಣೆ ಇವತ್ತಾದ್ರೂ ಸಿಹಿ ಸುದ್ದಿ ಸಿಗುತ್ತಾ? ಬಜೆಟ್ನಲ್ಲಿ ಕೋಟಿ ನಿಗದಿ ಆಗಿದೆ, ಆದರೆ ಖಾತೆಗೆ ಮಾತ್ರ ಬಂದಿಲ್ಲ. ಬಜೆಟಲ್ಲಿ ತೋರಿಸ್ತಾರೆ ಗ್ಯಾರಂಟಿಗೆ ಇಷ್ಟು 1000 ಕೋಟಿ ಹಣ ಅಷ್ಟೇ, ಆದರೆ ಬರ್ತಾ ಇಲ್ಲ ಸಮರ್ಪಕವಾಗಿ. ಹಾಗಾದ್ರೆ ರಾಜ್ಯದ ನಾರಿಯರೇ, ನಿಮ್ಗೆಷ್ಟು ತಿಂಗಳ ಗೃಹಲಕ್ಷ್ಮಿ ಬಾಕಿ ಬರಬೇಕು? ಕರೆ ಮಾಡಿ. ನೋಡಿ, ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. 08044700021 ಅಥವಾ 08046470022 ಈ ಸಂಖ್ಯೆಗೆ ಕರೆ ಮಾಡಿ. ನೀವು ನಮ್ಮ ಜೊತೆಗೆ ಮುಕ್ತವಾಗಿ ಮಾತನಾಡಬಹುದು. ಎಷ್ಟು ತಿಂಗಳಿನಿಂದ ಹಣ ಬಂದಿಲ್ಲ, ಏನ್ ಕತೆ, ಎಲ್ಲದರ ಬಗ್ಗೆ ನೀವು ಮುಕ್ತವಾಗಿ ನಮ್ಮ ಜೊತೆಗೆ ಮಾತನಾಡಬಹುದು. ಇನ್ನು ಮಾರ್ಚ್ 3ನೇ ತಾರೀಕರಂದು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರವಸೆಯನ್ನು ಕೊಡ್ತಾರೆ. ಮಾರ್ಚ್ 3ನೇ ತಾರೀಕು ಅವರು ಹುಷಾರಾಗಿ ಬಂದ ನಂತರ ಏನು ಹೇಳ್ತಾರೆ ಗೃಹಲಕ್ಷ್ಮಿ ಹಣದ ಬಗ್ಗೆ, ಏನು ಹೇಳಿದ್ರು, ಬನ್ನಿ ನೋಡೋಣ. ತಿಂಗಳು ತುಳಿಯುತ್ತೆ, ಡಿಸೆಂಬರ್ ಮತ್ತು ಜನವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ, ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ ತಮಗೆ ಬರುತ್ತೆ. 2 ತಿಂಗಳು ತುಳಿಯುತ್ತೆ, ಡಿಸೆಂಬರ್ ಮತ್ತು ಜನವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ, ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಂಗಳೂರಿನಿಂದ ಜಯಂತಿ ಕರೆ ಮಾಡಿದ್ದಾರೆ. ಜಯಂತಿ ಅವರೇ ನಮಸ್ಕಾರ, ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮಗೆ. ಆಯಿತು,
ಕರೆ ಕಟ್ಟಾಗಿದೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಜನ ಮಹಿಳೆಯರು ನಮಗೆ ಕರೆ ಮಾಡ್ತಾ ಇದ್ದಾರೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ನಮಸ್ತೆ ಮುಕುಂದ ಅವರೇ, ನಮಸ್ತೆ. ಶೈಲಜಾ ಅಂತೇಳಿ. ಶೈಲಜಾ, ಒಂದು ಕಂತು ಬಂದಿದೆ, 3 ತಿಂಗಳು ಬರ್ಬೇಕು, 3 ಕಂತು ಬಾಕಿ ಉಂಟು. ಎಲ್ಲಿಂದ ಕರೆ ಈಗ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಪ್ಪುಂದ ಬೈಂದೂರು ತಾಲೂಕಿಂದ. ಮುಕುಂದ, ನಿಮ್ಮ ವೈಫ್ದ ದುಡ್ಡು ಬರ್ಬೇಕಾಗಿರೋದು? ಗೃಹಲಕ್ಷ್ಮಿ ಎಲ್ಲ ಕರೆಂಟ್ ಬರ್ತಾ ಉಂಟು, ಇನ್ನು 3 ತಿಂಗಳು ಬಾಕಿ ಉಂಟು. ಕರೆಂಟ್ ಬಿಲ್ ಎಲ್ಲ ಕರೆಂಟ್ ಬರ್ತಾ ಉಂಟು. ಬೇರೆ ಕಂತ ಐತಿ ಈಗ. ಒಳ್ಳೆ ಉಪಕಾರ ಆಯ್ತು ಅದು. ಆಯ್ತು ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಓಕೆ, ನೋಡಿ, 3 ತಿಂಗಳದ್ದು ಬಾಕಿ ಇದೆ. ನಾವು ಕೂಡ ಅದನ್ನೇ ಹೇಳ್ತಾ ಇರೋದು. ನವೆಂಬರ್ದು ಬಂದಿದೆ, ಡಿಸೆಂಬರ್ದು ಬರಬೇಕು, ಜನವರಿ ಬರಬೇಕು, ಫೆಬ್ರವರಿ ಬರಬೇಕು. ಇನ್ಯಾವಾಗ ಬರುತ್ತೆ? ಈಗ ಆಲ್ರೆಡಿ ಇವತ್ತು ಮಾರ್ಚ್ 8ನೇ ತಾರೀಕು. ಇನ್ನೇನೊಂದು 10-15 ದಿನ ಮುಗಿದೋದ್ರೆ ಈ ತಿಂಗಳು ಮುಗೀತು. ಇದೇ ಮಾನ್ಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾರ್ಚ್ 3ನೇ ತಾರೀಕು ಹೇಳಿದರು ಒಂದು 3-4 ದಿನದಲ್ಲಿ ಡಿಸೆಂಬರ್ದು ಬರುತ್ತೆ. ಸೊ ಅದಾದ ಮೇಲೆ ಜನವರಿ ಫೆಬ್ರವರಿ ಫೈಲ್ನ ಎತ್ಕೋತೀವಿ ನಾವು ಅಂತ ಹೇಳಿ ಆಲ್ರೆಡಿ ಅವ್ರು ಹೇಳಿ 4-5 ದಿನ ಆಯಿತು. ಇನ್ನೂ ಕೂಡ ಡಿಸೆಂಬರ್ನ ಹಣ ಬಿಡುಗಡೆ ಆಗಿಲ್ಲ. ನೋಡಿ, ರಾಜ್ಯದ ಮಹಿಳೆಯರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಓಕೆ, 2,000 ರೂಪಾಯಿ ದುಡ್ಡು ಬರುತ್ತೆ, ಸೊ ಅದರಲ್ಲಿ ನಾವೇನೋ ಒಂದು ಮಾಡಬೇಕು ಬರುತ್ತೆ ಅಂತ ಹೇಳ್ಕೊಂಡು ಪ್ರತಿ ತಿಂಗಳು 2,000 ರೂಪಾಯಿ ಏನು ಬೇಕು ಅಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಬಟ್ ಒಂದು 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹಣ ಬಂದಿಲ್ಲ ಅಂತ ಹೇಳಿದಾಗ ಖಂಡಿತ ಇದು ಹೊರೆಯಾಗತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ? ನೋಡಿ, ನಿನ್ನೆನೂ ಕೂಡ ಬಜೆಟ್ ಮಂಡನೆ ಆಯಿತು. ರಾಜ್ಯದ ಜನತೆ ಏನು ಹೇಳಿದರು ಮಹಿಳೆಯರು? ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಇಂತಿಷ್ಟು ದಿನಕ್ಕೆ ಬರುತ್ತೆ ಅಂದರೆ ಒಂದು ಡೇಟ್ ಅನ್ನೋದನ್ನು ಅನೌನ್ಸ್ ಮಾಡಲಿ. ಸುಮ್ಮನೆ ನಾವು ಡೈಲಿ ಚೆಕ್ ಮಾಡಬೇಕು ಬ್ಯಾಲೆನ್ಸ್ನ. ಇವತ್ತು ಬಂತಾ ಬ್ಯಾಂಕಿಗೆ ಹೋಗಬೇಕು, ಬಂದಿದೆಯಾ ಸರ್ ನೋಡಿ ಅಂತ ಹೇಳಬೇಕು. ಹಿಂಗೆ ಬೇಡ. ಬಜೆಟಲ್ಲಿ ಒಂದು ಡೇಟನ್ನು ಅನೌನ್ಸ್ ಮಾಡಿ. ಒಂದು ಡೇಟನ್ನು ಅನೌನ್ಸ್ ಮಾಡಿದ್ರೆ ಓಕೆ, ಇಂಥ ದಿನ ಬರುತ್ತೆ ಅನ್ನೋದಿರುತ್ತೆ. ಅದನ್ನು ಬಿಟ್ಟು ಯಾವಾಗಲೂ ಕೊಡ್ತಾರಲ್ಲ ಅನ್ನುವಂತಹ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ, ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ ಮಹಿಳೆಯರು ಅಂತ ಹೇಳಿ. ಈಗ ಆಲ್ರೆಡಿ ನಾವು ಕೂಡ ತೋರಿಸಿದ್ದೀವಿ. ಬಂದಂತಹ ಗೃಹಲಕ್ಷ್ಮಿ ದುಡ್ಡನ್ನು ಕೂಡಿಟ್ಟು ಮನೆಗೋ ಫ್ರಿಡ್ಜ್ ಬೇಕಾ ಅಥವಾ ವಾಷಿಂಗ್ ಮಿಷಿನ್ ಬೇಕಾ ಅಥವಾ ಮನೆಗೆ ಏನಾದರೂ ಬೇಕಾ ಮಾಡಿದ್ದಾರೆ. ಎಷ್ಟೋ ಮಕ್ಕಳುಗಳ ಫೀಸ್ ಕಟ್ಟಿದ್ದಾರೆ. ಮತ್ತೊಂದಿಷ್ಟು ಹೆಣ್ಮಕ್ಳು ಒಂದು ಶಾಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಿರ್ಬೋದು, ಬೇರೆ ಬೇರೆ ಏನೇನು ಬೇಕು. ಮತ್ತೊಂದಷ್ಟು ಜನ ಉದ್ಯಮಕ್ಕೆ ಏನಾದ್ರೂ ಒಂದು ಬ್ಯಾಂಗಲ್ ಸ್ಟೋರ್ ಇಡೋದಾ ಚಿಕ್ಕದಾಗಿ ಒಂದು 20-30 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಥರದ್ದು ಮಾಡ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ, ಉಪಯೋಗ ಪಡ್ಕೊಂಡಿರೋರು ಇದ್ದಾರೆ. ಆದರೆ ಈಗ ಕಳೆದ 3-4 ತಿಂಗಳಿಂದ ಹಣ ಬರ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಹಾವೇರಿಯಿಂದ ಒಬ್ರು ಕಾಲರ್ ಅಡಿದ್ದಾರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಲೋಹಿತ್ ರೆಡ್ಡಿ, ರುದ್ರಪ್ಪ ಮರುಡಿರಿ. ಲೋಹಿತ್ ರೆಡ್ಡಿ ಅವರೇ, ಹೇಳಿ, ನಿಮ್ಮ ಹೆಂಡತಿಗ ಅಥವಾ ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ? ನಿಮ್ಮ ಅಮ್ಮಂಗ? ನಮ್ಮ ಹೆಂಡತಿಗೆ ಆತ್ರಿ. ನಮ್ಮಲ್ಲಿ ಬಡಬಗ್ಗರಿಗೆ ಬಹಳ ಟೈಮ್ ಆಗಿದ್ದಕ್ಕೆ ಎಲ್ಲಾರ ಬಂದೇಲ್ಲ ಅನ್ನಕತ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸೆಂಬರ್ ಹಾಕ್ತೇವಿ, ಜನವರಿ ಫೆಬ್ರವರಿ ಉಳಿದಿದ್ದು ಹಾಕ್ತೇವಿ ಅಂದ್ರ ಜನರಿಗೆ ಬಹಳ ಅನುಕೂಲ ಆಗೈತಿ. ತೊಂದ್ರೆ ಆಗೈತಿ, ಅನುಮಾನಕ್ಕೆ ಗುರಿ ಆಗ್ಯದ. ಅದಕ್ಕೆ ಏನ್ ಹೇಳ್ತಿದ್ದಾರೆ? ಈಗ ಎಷ್ಟು ದಿನದಿಂದ ಬರ್ತಾ ಇಲ್ಲ? ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಈಗ 3 ತಿಂಗಳಿಂದ ಅಷ್ಟೇ ರೀ. ನವೆಂಬರ್ ಬಂತಾ? ಜನವರಿ ಫೆಬ್ರವರಿ ಏನ್ರಿ? ನವೆಂಬರ್ ತಿಂಗಳದ್ದು ಬಂತಾ? ನವೆಂಬರ್ ಬಂದದ್ರಿ. ಡಿಸೆಂಬರ್, ಜನವರಿ, ಫೆಬ್ರವರಿ ಬರ್ಬೇಕು. ಬಹಳ ಕಷ್ಟ ಆಗ್ತಾ ಇದೆ. ಕಷ್ಟ ಮಾಡ್ಕೊಂಡಾರಿ ಹೆಣ್ಮಕ್ಳು. ಅವ್ರಿಗೆ ಒಂದು ಸಮಾಧಾನ ಪಡಿಸಾಕ ನಿಮ್ಗೆ ಕರೆ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಗಿರೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಗಿರೀಶ್ ಅವರೇ. ಮೇಡಮ್ ನಮಸ್ತೆ. ಹೇಳಿ, ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಮೇಡಮ್ ಅದೇ ತಾಯಿ ಬರ್ತಾ ಇದೆ ಪ್ರತಿ ತಿಂಗಳು. ಅದೇ ನಿಮ್ಮ ತಾಯಿಯವ್ರಿಗ? ನಿಮ್ಮ ತಾಯಿ ಹೇಳಿ. ಜನವರಿ ಫೆಬ್ರವರಿ ಬರ್ಬೇಕು. ಡಿಸೆಂಬರ್ ಬಂತಾ? ಡಿಸೆಂಬರ್ ಬಂದಿಲ್ಲ ಮೇಡಮ್. ಬರುತ್ತೆ ಅಂತ ಹೇಳಿದ್ರು. ಅದನ್ನೇ ನಾವು ಅದನ್ನೇ ಹೇಳ್ತಾ ಇರೋದು. ನವೆಂಬರ್ ಬಂದಿದೆ, ಡಿಸೆಂಬರ್ ಬರಬೇಕು, ಜನವರಿ ಬರಬೇಕು, ಫೆಬ್ರವರಿ ಬರಬೇಕು. ಒಟ್ಟು 3 ತಿಂಗಳದ್ದು ಬರಬೇಕು. ಹಾ ಮೇಡಮ್, ಕರ್ನಾಟಕ ರಾಜ್ಯ ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಓಕೆ, ಒಟ್ಟು 3 ತಿಂಗಳದ್ದು ಪೆಂಡಿಂಗ್ ಇದೆ. ನೋಡೋಣ ಯಾವಾಗ ಹಾಕ್ತಾರೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್, ಒಂದಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಮ್ಮ ತಾಯಿಗೆ ಬರಬೇಕು, ನವೆಂಬರ್ದು ಬಂದಿದೆ, ಡಿಸೆಂಬರು, ಜನವರಿ, ಫೆಬ್ರವರಿದು ಬಂದಿಲ್ಲ ಅಂತ ಹೇಳಿ. ಒಂದೊಂದಷ್ಟು ಜನ ನಮ್ಮ ಹೆಂಡತಿಗೆ ದುಡ್ಡು ಬರಬೇಕಾಗತ್ತೆ, ನಮ್ಮ ಊರಿನ ಒಂದಷ್ಟು ಜನ ಹೆಣ್ಮಕ್ಳಿಗೆ ಬರಬೇಕಾಗತ್ತೆ, ಭಾಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಜು ಅನ್ನೋರು ಕರೆ ಮಾಡಿದ್ದಾರೆ. ಸಿದ್ದರಾಜು ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸಿದ್ದರಾಜು ಅವರೇ, ನಿಮ್ಮ ಮನೆಯಲ್ಲಿ ಯಾರಿಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ?
ನಮ್ಮ ವೈಫ್ ಮೇಡಮ್. ನಿಮ್ಮ ವೈಫಿಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ಜನವರಿಂದ ಬಂದಿಲ್ಲ ಮೇಡಮ್. ಡಿಸೆಂಬರ್ದು ಬಂದಿದ್ಯಾ? ಡಿಸೆಂಬರ್ ಬಂದಿದೆ ಮೇಡಮ್. ಓಕೆ, ಯಾವಾಗ ಬಂತು ಡಿಸೆಂಬರ್ದು? ಮೇಡಮ್ ಡಿಸೆಂಬರ್ ಬಂದು 12 ಬಂತು. ಹೇಳಿ. 12ನೇ ತಾರೀಕು ಬಂದಿದೆ ಮೇಡಮ್. ಅಲ್ಲ, ಚೆಕ್ ಮಾಡಿ, ಅದು ಮೋಸ್ಟ್ಲಿ ನವೆಂಬರ್ದು ಇರಬೇಕು. ನೀವೇನಾದರೂ ಕನ್ಫ್ಯೂಷನ್ ಆಗಿರ್ತೀರಾ, ಚೆಕ್ ಮಾಡಿ. ಇಲ್ಲ ಮೇಡಮ್, 12ನೇ ಡಿಸೆಂಬರ್ ಬಂದಿದೆ. 12ನೇ ತಾರೀಕು? ಯಾವ 12ನೇ ತಾರೀಕು? ಫೆಬ್ರವರಿ 12ನೇ ತಾರೀಕಾ? ಡಿಸೆಂಬರ್ ಮೇಡಮ್. ಇಲ್ಲ, ಡಿಸೆಂಬರ್ದು ಬಂದಿಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನವೆಂಬರ್ದಾಗಿದೆ. ಡಿಸೆಂಬರು, ಜನವರಿ, ಫೆಬ್ರವರಿ 3 ತಿಂಗಳದ್ದು ಬರಬೇಕು. ಸಿದ್ದರಾಜ್ ಅವರೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಬೆಳಗಾವಿಯಿಂದ ವಾಸಂತಿ ಕರೆ ಮಾಡಿದ್ದಾರೆ. ನಮಸ್ತೆ ವಾಸಂತಿ ಅವರೇ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಎಷ್ಟು ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು? ಗೃಹಲಕ್ಷ್ಮಿ ರೀ ಇನ್ನ 3 ತಿಂಗಳದ ಬರ್ಬೇಕ್ರಿ ಮೇಡಮ್ ನಮ್ ದುಡ್ಡು. ನಾವು ಅದೇ ಹೇಳ್ತಾ ಇರೋದು, 3 ತಿಂಗಳದ್ದು ಬರಬೇಕು ಅಂತ. ಈಗ ನವೆಂಬರ್ದು ಯಾವಾಗ ಬಂತು? ನವೆಂಬರ್ ಈಗ ಫೆಬ್ರವರಿ 26 ಬಂದೈತ್ರಿ ಮೇಡಮ್. ಫೆಬ್ರವರಿ 26ಕ್ಕೆ ಬಂತು ನೋಡಿ. ಡಿಸೆಂಬರ್ದು 3ನೇ ತಾರೀಕು ಹೇಳಿದ್ರು, ಈ ತಿಂಗಳು 3ನೇ ತಾರೀಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇನ್ನೊಂದ್ 2-3 ದಿನದಲ್ಲಿ ಹಾಕ್ತೀವಿ ಅಂತ. ಇನ್ನು ಬಂದಿಲ್ಲ ಅಲ್ವಾ ಡಿಸೆಂಬರ್ದು? ಇಲ್ಲ ಬಂದಿಲ್ರಿ ಮೇಡಮ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ? 3 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡಿದ್ಯಲ್ಲ, ಏನ್ ಹೇಳ್ತೀರಾ? ಏನ್ ಮಾಡುದ್ ನೋಡ್ರಿ, ನಾವ್ ಅದ್ರ ನಮ್ ಗಂಡನು ತೀರಿ ಹೋಗ್ದಿದಾನು, ನಾವು ಗರೀಬ್ ಮಂದಿರಿ. ನಮ್ ಗಂಡನು ಇಲ್ಲ, ಮತ್ತ ಮಕ್ಕಳ ಕೂಲಿ. ಅಲ್ಲ, ಅದೇ ಹೇಳ್ತಾ ಇರೋದು, ಅದ್ರ ಮೇಲೆ ಅವಲಂಬನೆ ಆಗಿರ್ತೀರಾ ನೀವು, ಡಿಪೆಂಡ್ ಆಗಿರ್ತೀರಾ. ಈಗ 3 ತಿಂಗಳು ಪೆಂಡಿಂಗ್ ಉಳಿಸ್ಕೋತಾರಲ್ಲ, ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳ್ಕೊಳ್ಳಿ ನೀವು. ಅದ್ನ ಹೇಳ್ಬೇಕಂತ ಹೇಳಿ ನಾನು ಫೋನ್ ಹಚ್ಚಿನಿ. ಈಗ ಟಿವಿ ಮ್ಯಾಗ ಅದ ನಂಬರ್ ಕೊಡಾಕತ್ತೀರಿ. ಪ್ರತಿ ತಿಂಗಳು ಹಾಕಿ ಅಂತ ಕೇಳ್ಕೊಳ್ಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಳಿ, ಕೇಳಿ. ಅದನ್ನ ಕೇಳ್ಕೋಬೇಕಂದ್ರೆ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಬರ್ತೈತಪ್ಪ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಮೊದ್ಲ ಪ್ಲಾನ್ ಹಾಕೊಂಡ್ ಕೂತಿರ್ತೇವಿ. ಕರೆಕ್ಟ್. ಅದ ಪ್ರತಿ ತಿಂಗಳ ಹಾಕೋರು ಈ 2 ತಿಂಗಳು 3 ತಿಂಗಳ ಹಾಕ್ರಿ, ಹೊಟ್ಟಿಗೆ ಏನ್ ತಿನ್ನೋದ್ರಿ? ಹೌದು. ಓಕೆ, ನೋಡೋಣ ಮುಂದಿನ ದಿನ ಏನ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು. ಕಲಾವತಿ ಕರೆ ಮಾಡಿದ್ದಾರೆ. ನಮಸ್ತೆ ಕಲಾವತಿ ಅವರೇ. ನಮಸ್ತೆ ಮೇಡಮ್. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೆ ಎಷ್ಟು ತಿಂಗಳದ್ದು ಪೆಂಡಿಂಗ್ ಇದೆ ದುಡ್ಡು? ನಮಗೆ ಬಂದೇ ಇಲ್ಲ ಮೇಡಮ್. ನಮ್ದು ಚೂರು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಅಮ್ಮ. ಮನೆಯಿಂದ ಹೊರಗಡೆ ಬನ್ನಿ, ಈಗ ಮಾತಾಡಿ. ಮೇಡಮ್ ಇದು 2021ನೇ ಇಸ್ವಿಲಿ ಅರ್ಜಿ ಹಾಕಿದ್ವಿ ರೇಷನ್ ಕಾರ್ಡ್ಗೆ. ಅವರು ಕೊಟ್ಟೇ ಇರ್ಲಿಲ್ಲ ಮೇಡಮ್. ನಿಮಗೆ ದುಡ್ಡು ಬರ್ತಾ ಇಲ್ವಾ? ಅಲ್ಲ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ನಿಮ್ಗೆ? ಅದೇ ನಿಮ್ಗೆ ರೇಷನ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಏನೋ ಸಮಸ್ಯೆ ಆಗಿದೆ. BPL ಕಾರ್ಡ್ ಮಾಡಿಸ್ಕೊಳ್ಳಿ, ಮತ್ತೊಂದ್ಸಲ ಅರ್ಜಿ ಹಾಕಿ. ಎಲ್ಲ ಬಂದಿದ್ಯಾ? 6 ತಿಂಗಳಾಗಿದೆ ಬಂದು. ಓಕೆ, ಅದ್ ನೋಡಿ, ಹತ್ರದ ಆಫೀಸ್ಗೆ ಭೇಟಿ ಕೊಡಿ, ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಏನೇನು ಬೇಕು, ಏನೇನು ಕೊಡಬೇಕು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ, ನೋಡೋಣ ಬರುತ್ತಾ ಅಂತ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸ್ವಾಮಿ ಅವರೇ. ನಮಸ್ತೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಸ್ವಾಮಿ ಅವರೇ. ಹಲೋ ಮೇಡಮ್. ಹಲೋ, ಹೇಳಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕು. ಮಾಡಿದ್ವಿ ಮೇಡಮ್. ಹೇಳಿ. ನಿಮ್ಮ ಮನೇಲಿ ಯಾರಿಗೆ ಗೃಹಲಕ್ಷ್ಮಿ ದುಡ್ಡು ಎಷ್ಟು ತಿಂಗಳಿಂದ ಬಂದಿಲ್ಲ? ಪದ್ಮ 3 ತಿಂಗಳಿಂದ ಬಂದಿಲ್ಲ ಮೇಡಮ್. ನಿಮ್ಮ ವೈಫಿಗಾ? ಡಿಸೆಂಬರ್, ಜನವರಿ, ಫೆಬ್ರವರಿ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? 3 ತಿಂಗಳು ಪೆಂಡಿಂಗ್, ಏನ್ ಹೇಳ್ತೀರಾ? ಏನ್ ಹೇಳೋದು ಮೇಡಮ್, ಏನ್ ಹೇಳಕ್ಕಾಯ್ತದೆ ಹೇಳಿ. ಹೇಳ್ಬೇಕ್ರಿ, ನೀವು ಓಟ್ ಹಾಕಿದೀರಾ, ನೀವು ಏನ್ ಹೇಳಕ್ಕಾಯ್ತದೆ ಅಂದ್ರೆ? ಏನ್ ಹೇಳಕ್ಕಾಯ್ತದೆ? ಏನು ಹೇಳಲ್ವಾ? ಅವ್ರು ಕೊಟ್ಟಾಗ ಇಸ್ಕೊಂತೀರಾ? ಅವ್ರು ಯಾವಾಗ್ಲಾದ್ರೂ ಕೊಡ್ಲಿ. ಎಲ್ಲ ಮೇಡಮ್ ಕೊಡ್ತೀವಿ ಅಂದ್ರೆ ತಿಂಗಳು ಕೊಡ್ತಾ ಇಲ್ಲ ಇವಾಗ. ಕೊಡ್ತಾ, ಅದನ್ನೇ ನಾವ್ ಹೇಳ್ತಾ ಇರೋದು. ಈಗ ಕೊಡ್ತಾ ಇಲ್ವಲ್ಲ ತಿಂಗಳ, ಅದಕ್ಕೇನ್ ಹೇಳ್ತೀರಾ ಅಂತ. ಅದಕ್ಕೇನ್ ಹೇಳೋದು ಮೇಡಮ್, ನಾವು ಅವ್ರು ಕೊಟ್ಟಂಗೆ ಡಿಸ್ಕಷನ್. ಆಯ್ತು ಬಿಡಿ, ಏನೋ ಹೇಳ್ಬೇಡಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ನೋಡಿ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಜನ ಮಹಿಳೆಯರು ಇರಬಹುದು, ಮತ್ತು ಅವ್ರ ಮನೆಯವರು ಎಲ್ಲರೂ ಕೂಡ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಡೆಯಲ್ಲಿ ಡಿಸೆಂಬರ್ದು ಬಂದಿದೆ, ಆದರೆ ಎಲ್ಲೋ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಷ್ಟೇ ಬಿಡುಗಡೆಯಾಗಿರೋದು. ಬಟ್ ಕೆಲವೊಂದಿಷ್ಟು ಕಡೆ ಆಲ್ಮೋಸ್ಟ್ ಆಲ್ ಒಂದು 90% 3 ತಿಂಗಳದ ಹಾಗೆ ಪೆಂಡಿಂಗ್ ಇದೆ. ಡಿಸೆಂಬರು, ಜನವರಿ, ಫೆಬ್ರವರಿ, ಇನ್ನೇನು ಮಾರ್ಚ್ ಇವಾಗ ರನ್ನಿಂಗ್ ಆಗ್ತಾ ಇದೆ.